ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ನಿಮ್ಮ ಮೊದಲನೇ ಪತ್ರಿಕೆಯಾಗಿರುವಂಥ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು, ಇದರಲ್ಲಿ ಸಾಮಾಜಿಕ ಸಮಸ್ಯೆಗಳಿಂದಾಗುವಂತಹ ಪರಿಣಾಮಗಳ ಕುರಿತು ಚರ್ಚಿಸ್ತಾ ಇದ್ದೇವೆ. ಈ ಮೊದಲಿನ ಅವಧಿಯಲ್ಲಿ ಸಾಮಾಜಿಕ ಸಮಸ್ಯೆಗಳಿಂದಾಗುವಂತಹ ಕೆಲವೊಂದು ಪರಿಣಾಮಗಳನ್ನು ತಿಳಿದುಕೊಂಡಿದ್ದೇವೆ. ಅದು ಮಾನವ ಹಕ್ಕುಗಳನ್ನು ಅನುಭವಿಸುವುದಕ್ಕೆ ಸಾಮಾಜಿಕ ಸಮಸ್ಯೆಗಳು ಅಡೆತಡೆಯಾಗಿವೆ. ಸಾಮಾಜಿಕ ಸಮಸ್ಯೆಗಳಿಂದಾಗಿಯೇ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶವಾಗುವಂಥದ್ದು, ಹಾಗೆ ಸಾಮಾಜಿಕ ಸಮಸ್ಯೆಗಳಿಂದಾಗಿಯೇ ಸಮಾಜದ ನೆಮ್ಮದಿ ಮತ್ತು ಶಾಂತಿ ಹಾಳುಗೆಡುವಂಥದ್ದನ್ನು ನಾವು ಈಗಾಗಲೇ ಅರಿತುಕೊಂಡಿದ್ದೇವೆ. Dear students, good morning to all. We are discussing the first paper, Social Problems in India. Here the first unit, among the first unit, we are discussing about the effects or consequences of social problems. Already we discussed some effects of social problems, like social problems are deter to enjoying human rights. Social problems that damage the public property. Even because of social problem, it loss or adversely affect the peaceful atmosphere of the society. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪರಿಣಾಮ ಏನೆಂದರೆ ಸಾಮಾಜಿಕ ಸಮಸ್ಯೆಗಳಿಂದಾಗುವಂಥದ್ದು. ಸಾಮಾಜಿಕ ಸಮಸ್ಯೆಗಳು ರಾಷ್ಟ್ರದ ಪ್ರಗತಿಗೆ ಅಡೆತಡೆಯಾಗಿವೆ. ಯಾವುದೇ ರಾಷ್ಟ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದರೆ ಅದು ಎದುರಿಸುವಂಥ ಸಾಮಾಜಿಕ ಸಮಸ್ಯೆ ಅಥವಾ ತೊಂದರೆಗಳ ಪ್ರಮಾಣ ಅತ್ಯಂತ ಕಡಿಮೆ ಇದೆ ಅಂತದರ ಅರ್ಥ. ಹಾಗೆ ಯಾವ ರಾಷ್ಟ್ರವೂ ಕೂಡ ಸಮಸ್ಯೆಗಳನ್ನಿಟ್ಟುಕೊಂಡು ಪ್ರಗತಿ ಪಥದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಿಲ್ಲ. ಲಂಚ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಂತಹ ಸಮಸ್ಯೆಗಳು ಯಾವ ರಾಷ್ಟ್ರದಲ್ಲಿರುತ್ತವೆಯೋ ಆ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಲಾರದು. ಈ ಒಂದು ಲಂಚ, ಭ್ರಷ್ಟಾಚಾರದಂತಹ ಸಮಸ್ಯೆಗಳಿಂದಾಗಿಯೇ ಇವತ್ತು ಎಷ್ಟೋ ರಾಷ್ಟ್ರಗಳು ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಒಳಪಡ್ತಾ ಇವೆ. ರಾಷ್ಟ್ರದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಳ್ಳುವಂಥವರ ಅಥವಾ ಆಡಳಿತ ನಿರ್ವಹಿಸುವವರಾಗಿರಬಹುದು, ಇವರ ದಕ್ಷ ಪ್ರಾಮಾಣಿಕ ಕೆಲಸದ ಕೊರತೆಯಿಂದಾಗಿ ಲಂಚ, ಭ್ರಷ್ಟಾಚಾರದಂತಹ ಕಾರಣದಿಂದಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಅಡೆತಡೆಗಳಾಗುತ್ತಿವೆ. ಅಷ್ಟೇ ಯಾಕೆ, ಯಾವ ರಾಷ್ಟ್ರ ಇಂತಹ ಸಮಸ್ಯೆಗಳಿಗೆ ಒಳಪಡುತ್ತದೆಯೋ ಆ ರಾಷ್ಟ್ರ ತನ್ನ ಭದ್ರತೆ ಮತ್ತು ಅಸ್ತಿತ್ವಕ್ಕೆ ಅಪಾಯವನ್ನು ತಂದೊಡ್ಡಿಕೊಳ್ಳುತ್ತದೆ. ಹಾಗಾಗಿ ಸಾಮಾಜಿಕ ಸಮಸ್ಯೆಗಳಿದ್ದಾಗ ಒಂದು ರಾಷ್ಟ್ರದ ಪ್ರಗತಿಯನ್ನು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. Dear students, another one effect or consequences of social problems is the problems are always obstacles to national development. The development of the nation, it is depend upon the political system,
economic progress, social development, and other aspects. Without these all, a country or nation can't forward or get success. Corruption and political system, if it is in a country, bad political system in country, it always affect the process of nation or the development of the nation. Because of these all problems, maximum countries are comes under foreign direct investment. If the government invests a lot of money for the construction of the nation or physical development, the maximum resource or money comes under corruption, and there is no efficient officers or administrative system because of corruption, because of some selfishness. So these all, they can't help to the development of the nation, and even the country can't maintain a security, and it always comes under dangerous situation. ಹಾಗೆ ಸಾಮಾಜಿಕ ಸಮಸ್ಯೆಗಳಿಂದ ಆಗುವಂಥ ಇನ್ನೊಂದು ತೊಂದರೆ ಏನಂತಂದರೆ, ಪರಿಣಾಮ ಏನಂತಂದರೆ, ಅವು ಮಾನವ ಸಂಪನ್ಮೂಲದ ಅಪವ್ಯಯಕ್ಕೆ ದಾರಿ ಮಾಡಿಕೊಡುತ್ತವೆ. ಸಾಮಾಜಿಕ ಸಮಸ್ಯೆಗಳು ಮಾನವ ಸಂಪನ್ಮೂಲವನ್ನು ವ್ಯರ್ಥಕ್ಕೆ ಉಪಯೋಗಕ್ಕೆ ದಾರಿ ಮಾಡಿಕೊಡುತ್ತವೆ ಅಂತ. ನಮಗೆ ಗೊತ್ತಿರೋ ಹಾಗೆ ಮಾನವ ಸಂಪನ್ಮೂಲವೂ ಕೂಡ ನೈಸರ್ಗಿಕ ಸಂಪನ್ಮೂಲದಷ್ಟೇ ಪ್ರಮುಖವಾದದ್ದು, ಮಹತ್ವವನ್ನು ಹೊಂದಿದೆ. ಒಂದು ರಾಷ್ಟ್ರದ ಪ್ರಗತಿಪಥದಲ್ಲಿ ಅಥವಾ ಒಂದು ರಾಷ್ಟ್ರ ಪ್ರಗತಿಪಥದಲ್ಲಿ ಸಾಗಬೇಕೆಂದರೆ ಇವೆರಡೂ ಸಂಪನ್ಮೂಲಗಳು ಅತ್ಯವಶ್ಯಕನೇ. ಕೆಲವೊಂದು ರಾಷ್ಟ್ರ ತನ್ನಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸಿದರೆ, ಇನ್ನು ಕೆಲವೊಂದು ರಾಷ್ಟ್ರಗಳು ತನ್ನಲ್ಲಿರುವಂಥ ಸಮರ್ಥ ಯುವ ಶಕ್ತಿಯನ್ನು, ಮಾನವ ಸಂಪನ್ಮೂಲವನ್ನು ಬಳಸಿಕೊಂಡು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ತೊಡಗುತ್ತದೆ. ಭಾರತದಂತಹವು ಯುವ ರಾಷ್ಟ್ರಗಳು ಸಮರ್ಥವಾಗಿ ಯುವಕರನ್ನು ಉತ್ಪಾದನೆಯಲ್ಲಿ ಬಳಸಿಕೊಳ್ಳುವುದರ ಮೂಲಕ ರಾಷ್ಟ್ರದ ಪ್ರಗತಿಯನ್ನು ಸಾಧಿಸಿಕೊಳ್ಳುತ್ತಿರುತ್ತವೆ. ಆದರೆ ಇಂತಹ ದುಡಿಯುವ ಉತ್ಪಾದಕ ಘಟಕವಾಗಿರುವಂತಹ ಮಾನವ ಸಂಪನ್ಮೂಲವು ಆತ್ಮಹತ್ಯೆಯಂತಹ, ಮದ್ಯ ವ್ಯಸನದಂತಹ, ಮಾದಕ ದ್ರವ್ಯಗಳ ವ್ಯಸನದಂತಹ ಅಥವಾ ಏಡ್ಸದಂತಹ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾದರೆ ಅವರನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಭಯೋತ್ಪಾದನೆಯಂಥ ಚಟುವಟಿಕೆಗಳಲ್ಲಿ ಯುವಶಕ್ತಿ ತೊಡಗಿಕೊಳ್ಳುವುದರ ಮೂಲಕ ಇನ್ನೊಂದು ರೀತಿಯಾಗಿ ಮಾನವ ಸಂಪನ್ಮೂಲದ ದುರುಪಯೋಗವನ್ನು, ಅಪವ್ಯಯವನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ ಎಲ್ಲಿ ಇಂತಹ ಮದ್ಯ ವ್ಯಸನ, ಮಾದಕ ದ್ರವ್ಯಗಳ ವ್ಯಸನ, ಏಡ್ಸದಂತಹ ಆತ್ಮಹತ್ಯೆಯಂತಹ ಭಯೋತ್ಪಾದನೆಯಂಥ ಸಮಸ್ಯೆಗಳಿರುತ್ತವೆಯೋ ಆ ಸಮಾಜದಲ್ಲಿ ಅಥವಾ ಆ ರಾಷ್ಟ್ರಗಳಲ್ಲಿ ಯುವ ಶಕ್ತಿಯ ಅಥವಾ ಮಾನವ ಸಂಪನ್ಮೂಲದ ಸದ್ಬಳಕೆಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ಮಾನವ ಸಂಪನ್ಮೂಲದ ನಾಶ ಆಯ್ತಂತಂದರೆ ಅಥವಾ ಅಪವ್ಯಯ ಆಯ್ತಂತಂದರೆ ಆ ರಾಷ್ಟ್ರದ ಮುನ್ನಡೆಸಲಿಕ್ಕೆ ಅಥವಾ ರಾಷ್ಟ್ರದ ಪ್ರಗತಿಯನ್ನು ಸಾಧಿಸಲಿಕ್ಕೆ ಯಾವತ್ತಿಗೂ ಸಾಧ್ಯವಿಲ್ಲ. Next effect of the social problem is it leads to waste of human resources. So here already we know there are two types of resources. One is the human resource and another one is the natural resource.
The human resource also got more importance, just like natural resources. And every country, it always depend upon the both for progress. The both are necessary to the progress of the country. Some countries use natural resources for development, and some other countries, just like India, they use manpower for progress or development, because the youths or human resource, they are the productive units, they are the productive class, economic productive class. If the economic productive class or group faces some problems or involves some problems like suicide, drug addiction, alcoholism, or some pandemic diseases like AIDS, we can't utilize it properly. They create so many problems in society. If the human society loss or waste, the country or society can't forward or develop. ಇನ್ನೊಂದು, ಇಂತಹ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಸಂಪನ್ಮೂಲವನ್ನು ಖರ್ಚು ಮಾಡಬೇಕಾಗುತ್ತದೆ, ಅಥವಾ ವ್ಯಯ ಅಂತ ಕರಿತೀವಿ. ಸಮಸ್ಯೆ ಪರಿಹರಿಸಲು ಸಂಪನ್ಮೂಲದ ವ್ಯಯ. ಒಂದು ಕಡೆ ನಾವು ಸಮಸ್ಯೆಯನ್ನು ಬರದ ಹಾಗೆ ಮಾನವ ಸಂಪನ್ಮೂಲವನ್ನು ತಯಾರಿಸಲಿಕ್ಕೆ ಸಂಪನ್ಮೂಲವನ್ನು ವ್ಯಯ ಮಾಡಲಾಗುತ್ತದೆ. ಇನ್ನೊಂದು ಕಡೆ ಸಮಸ್ಯೆಗೆ ಒಳಪಟ್ಟಾಗ ಆ ಸಮಸ್ಯೆಗಳಿಂದ ಪರಿಹರಿಸಲು ಸಂಪನ್ಮೂಲವನ್ನು ವ್ಯಯ ಮಾಡಲಾಗುತ್ತದೆ. ಯಾವ ರಾಷ್ಟ್ರ ಅಥವಾ ಸಮಾಜ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತದೆಯೋ ಅಂತಹ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ನಿರ್ವಹಿಸಲು ಎಷ್ಟೋ ಹಣವನ್ನು ವ್ಯಯ ಮಾಡಬೇಕಾಗುತ್ತದೆ. ಅಪರಾಧಗಳನ್ನು ನಿಯಂತ್ರಿಸಲು, ಅತ್ಯಾಚಾರಗಳನ್ನು ನಿಯಂತ್ರಿಸಲು, ಭ್ರಷ್ಟಾಚಾರವನ್ನು ತಡೆಗಟ್ಟಲು, ಭಯೋತ್ಪಾದನೆಯಂತಹ ಕೆಲವೊಂದು ಚಟುವಟಿಕೆಗಳನ್ನು ನಿಗ್ರಹ ಮಾಡಲಿಕ್ಕೆ ಪೊಲೀಸ್, ಸೈನ್ಯದಂತಹ ಇಲಾಖೆಗಳನ್ನು ಬಲಪಡಿಸಬೇಕಾಗುತ್ತದೆ. ಈ ಪೊಲೀಸ್ ಮತ್ತು ಸೈನ್ಯಗಳನ್ನು ಬಲಪಡಿಸಬೇಕೆಂದರೆ ನಾವು ಸಾಕಷ್ಟು ಹಣವನ್ನು, ಸಂಪನ್ಮೂಲವನ್ನು ಖರ್ಚು ಮಾಡಬೇಕಾಗುತ್ತದೆ ಅಥವಾ ವ್ಯಯಿಸಬೇಕಾಗುತ್ತದೆ. ಜೊತೆಗೆ ಸಮಸ್ಯೆಗಳಿಂದ ಸಮಾಜವನ್ನು ಮುಕ್ತಗೊಳಿಸುಗೋಸ್ಕರವಾಗಿ ನಾವು ಶಿಕ್ಷಣದ ಪ್ರಮಾಣವನ್ನು ಹೆಚ್ಚಿಸಬೇಕಾಗ್ತದೆ ಅಥವಾ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗ್ತದೆ. ಅಪರಾಧಿಗಳನ್ನು ಸುಧಾರಿಸುಗೋಸ್ಕರವಾಗಿ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಬೇಕಾಗ್ತದೆ. ಅಥವಾ ಯಾರು ಭಯೋತ್ಪಾದನಂಥ ಚಟುವಟಿಕೆಗೆ ಒಳಪಟ್ಟು ಸಾವು ನೋವುಗಳಿಗೆ ಒಳಗೊಂಡಿರ್ತಾರೆ, ಅವರಿಗೆ ಪರಿಹಾರಗಳನ್ನು ನೀಡಬೇಕಾಗ್ತದೆ. ಸೊ ಹೀಗಾಗಿ ಒಂದು ಸಾಮಾಜಿಕ ಸಮಸ್ಯೆ ಸಮಾಜದಲ್ಲಿತ್ತಂದರೆ ಅದನ್ನು ಪರಿಹರಿಸುಗೋಸ್ಕರವಾಗಿಯೇ ನಾವು ಹಣ, ಮಾನವ ಸಂಪನ್ಮೂಲದಂಥ ಎಷ್ಟೋ ಸಂಪನ್ಮೂಲಗಳನ್ನು ಮತ್ತೆ ವ್ಯಯಿಸಬೇಕಾಗ್ತದೆ. ಹೀಗಾಗಿ ಇದೊಂದು ಪರಿಣಾಮವನ್ನು ನಾವಿಲ್ಲಿ ಕಾಣ್ತೀವಿ. Dear students, another one effect is we spend resource to maintain problem. One side we utilize resource to prevent the problem. The second one, we also utilize the resource to maintain the problem. So already we know that the government maximum utilizing money or resources to control the crimes.
to control the rape, corruption, to control the terrorism. For this sense, the government always dominating the police and army departments. It spending more money for improve the security force to control the problems, and we are utilizing maximum money to give standard education to control the crimes or social problems. The government providing funds those who are affected crime or because of effects of terrorism. It means here we are spending more resource to manage the problems. ಇನ್ನೊಂದು ಸಾಮಾಜಿಕ ಸಮಸ್ಯೆಗಳಿಂದಾಗುವಂತಹ ಒಂದು ಪರಿಣಾಮ ಏನಂತಂದರೆ ಬುದ್ಧಿವಂತರ ಪಲಾಯನ. ಒಂದು ರಾಷ್ಟ್ರದಲ್ಲಿರುವಂಥ ಪ್ರತಿಭಾವಂತ ಬುದ್ಧಿಜೀವಿಗಳು ನಮ್ಮ ರಾಷ್ಟ್ರಕ್ಕೆ ಉಪಯೋಗವಾಗದೆ ಸದ್ಬಳಕೆಯಾಗದೆ ಇನ್ನೊಂದು ರಾಷ್ಟ್ರಕ್ಕೆ ಅಥವಾ ದೇಶಕ್ಕೆ ಅವರು ಉಪಯೋಗಿಕಾರ ಆಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಆ ರಾಷ್ಟ್ರ ಸಮಾಜದಲ್ಲಿನ ಸಾಮಾಜಿಕ ಸಮಸ್ಯೆಗಳೇ ಕಾರಣ ಅಂತ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ನಿರುದ್ಯೋಗದಂತಹ ಸಮಸ್ಯೆಗಳಿಂದಾಗಿ ಎಷ್ಟೋ ಬುದ್ಧಿವಂತರು ಅಥವಾ ಬುದ್ಧಿಜೀವಿಗಳು ತಮ್ಮ ಸ್ವರಾಷ್ಟ್ರದಲ್ಲಿ ಆದ್ಯತೆ ಸಿಗದೆ ಹೋದಾಗ ಅವರು ವಿದೇಶಕ್ಕೆ ಪಲಾಯನಗೊಳ್ಳುತ್ತಿರುವಂಥದ್ದು ಸರ್ವೇ ಸಾಮಾನ್ಯ ಸಂಗತಿ ಕಂಡುಬರುವಂಥದ್ದು. ಅವರು ನಮ್ಮ ದೇಶದ ಅಭಿವೃದ್ಧಿಗೆ ಸರಿಯಾಗಿ ಬಳಕೆ ಆಗದೆ ಹೋಗದಿರುವುದಕ್ಕೆ ಈ ಸಾಮಾಜಿಕ ಸಮಸ್ಯೆಗಳೇ ಕಾರಣ ಅಂತ. ನಾವು ಇಂತಹ ಬುದ್ಧಿಜೀವಿಗಳನ್ನು ನಮ್ಮಲ್ಲೇ ಉಳಿಸಿಕೊಳ್ಳಬೇಕೆಂದರೆ ನಾವು ಆದಷ್ಟು ಸಾಮಾಜಿಕ ಸಮಸ್ಯೆಗಳನ್ನು ನಿಯಂತ್ರಿಸಬೇಕು ಅಥವಾ ನಿರ್ಮೂಲನೆಗೊಳಿಸಬೇಕು. ನೆಕ್ಸ್ಟ್ ಒನ್ ಇಫೆಕ್ಟ್ ಈಸ್ ಬ್ರೈನ್ ಡ್ರೈನ್. ವಿ ಕಾಲ್ಡ್ ಬ್ರೈನ್ ಡ್ರೈನ್ ಬಿಕಾಸ್ ಆಫ್ ಕರಪ್ಷನ್, because of partiality, because of unemployment. So many intelligent, talented human resource, they are drained or migrated to other country. Their talent, their intelligence utilizing to the progress of others countries development because of the social issues. They are always helpful for the development of others country, other society. If we wanted to use them and utilize properly in our country, we have to control, we have to remove the social problems. ಕೊನೆಯದಾಗಿ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಯ ಅಧಂಪತನ. ಯಾವ ರಾಷ್ಟ್ರ ಭಯೋತ್ಪಾದನೆ, ಭ್ರಷ್ಟಾಚಾರ, ಅಪರಾಧಗಳು, ಜಾತಿ ಕೋಮು ಸಂಘರ್ಷಗಳನ್ನು ಸರಿಯಾಗಿ ಆಡಳಿತ ನಿರ್ವಹಿಸಲು ಅಥವಾ ಆರ್ಥಿಕ ಪ್ರಗತಿ ಸಾಧಿಸಲು ಇವು ಅಡೆತಡೆಯಾಗುತ್ತವೆ. ಒಂದು ರಾಷ್ಟ್ರ ರಾಜಕೀಯವಾಗಿ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕೆಂದರೆ ಈ ಸಮಸ್ಯೆಗಳಿಂದ ಮುಕ್ತವಾಗಬೇಕು. ಇವುಗಳಿಂದಾಗಿಯೇ ಸರಿಯಾಗಿ ಆಡಳಿತ ನಿರ್ವಹಿಸಲು, ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ಯಾವಾಗ ಒಂದು ರಾಷ್ಟ್ರ ಹಲವಾರು ಸಾಮಾಜಿಕ ಸಮಸ್ಯೆಗಳಿಂದ ಬಳಲುತ್ತಿರುತ್ತದೆಯೋ
ಆ ರಾಷ್ಟ್ರದ ಆಡಳಿತ ಮತ್ತು ಆರ್ಥಿಕ ಸ್ಥಿತಿ ಅಧೋಗತಿಗೆ ಒಳಪಡುತ್ತದೆ, ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ, ಅರಾಜಕತೆಯ ಸ್ಥಿತಿ ಉಂಟಾಗುತ್ತದೆ, ಆರ್ಥಿಕವಾಗಿ ಕುಂಠಿತತನ ಉಂಟಾಗುತ್ತದೆ. ಸೊ ಸಾಮಾಜಿಕ ಸಮಸ್ಯೆಗಳು ಕೇವಲ ಸಮಾಜಕ್ಕೆ ಮಾತ್ರವಲ್ಲದೆ ಇಡೀ ಆಡಳಿತ, ಆರ್ಥಿಕ, ವ್ಯಕ್ತಿಯ ಜೀವನ ಶೈಲಿಯ ಮೇಲೆಯೂ ಕೂಡ ತನ್ನ ನಕಾರಾತ್ಮಕ ಪ್ರಭಾವಗಳನ್ನು ಬೀರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಫೈನಲಿ ದಿ ಸೋಷಿಯಲ್ ಪ್ರಾಬ್ಲಮ್ಸ್ ಡಿಕ್ಲೈನ್ of political and economic conditions, just like terrorism, corruption, crimes, caste and communal conflicts. They are not helpful to properly administrate, and they are not helpful to achieve the economic progress. They always barrier to maintain a good administration. They always barrier to get economic progress. Because of these all negative effects, the society or a country can't get progress almost all in their sections. Dear students, in next class we're discussing another one subtopic, social problem and social disorganization. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಸಾಮಾಜಿಕ ಸಮಸ್ಯೆಗಳಿಂದಾಗುವಂತಹ ಪರಿಣಾಮಗಳು. ಮುಂದಿನ ಅವಧಿಯಲ್ಲಿ ಮೊದಲನೇ ಘಟಕದಲ್ಲಿ ಬರುವಂಥ ಕೊನೆಯ ಉಪಘಟಕ ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆಯ ಕುರಿತು ಚರ್ಚಿಸೋಣ. ಧನ್ಯವಾದಗಳು.